ವಾಪಸ್ ಹೋಗೋದು ಒಂದು ಸ್ವಲ್ಪ ವಾಪಸ್ ಬಂದ್ಬಿಡೋಣ. ತಪ್ಪಿದ ತಾಳಂಗಳು ಒಂದೆರಡು ಘಟನೆಗಳನ್ನು ನೆನಪಿಸ್ಕೊಳ್ತಾ ಇದ್ರು ರಜನಿಕಾಂತ್ ಅಂತ ಅಂದ್ರಿ. ಏನ ಘಟನೆಗಳು? ಒಂದು ಏನಪ್ಪ ಅಂತಂದರೆ, ಫಸ್ಟ್ ಡೇ ಒಂದು ಶಾಟ್, ನನ್ನ ಫಸ್ಟ್ ಶಾಟ್ ಇದ್ದಿದ್ದು ಪ್ರಮೀಳಾ ಜೋಶಿ, ರಜನಿಕಾಂತ್ ಮತ್ತು ನಾನು ಅವನ ಮನೆಗೆ ಬಂದು ಕೂತಿರ್ತಾನೆ. ತಂಗಿ ರೋಲು ರಜನಿಕಾಂತ್, ಇದು ಪ್ರಮೀಳಾ ಜೋಶಿ, ಅಣ್ಣನ ಪಾತ್ರ ಇವರು. ನಾನು ಒಂಥರ ವೇವರ್ಡ್ ಬಾಯ್, ನಾನೊಬ್ಬ ಇಲಿಸಿಟ್ ಲಿಕ್ಕರ್ ಮಾಡ್ತಾಯಿರೋ ನಾನು. ನಾನೇನು ಮಾಡ್ತೀನಿ, ಒಂದು ಮೋಟರ್ ಸೈಕಲಲ್ಲೇ ಮನೆ ಒಳಗಡೆ ಬರ್ತೀನಿ. ಓಕೆ. ಮನೆ ಒಳಗಡೆ ಬಂದು ಅದು ತೊಟಿ ಮನೆಯದು, ಅದು ಸುತ್ತಾಕಿ ಅವ್ರ ಮಧ್ಯದಲ್ಲಿ ನಿಂತಿರ್ತಾರೆ. ಅವನು ಮಾತಾಡೋಂತಾನೆ ಹಂಗೇ ಮೋಟರ್ ಸೈಕಲಲ್ಲಿ ಮಾತಾಡಿ ಮಾತಾಡೋ ಸೀನ್ ಇದು. ನನಗೆ ಬಾಲ್ಚಂದರ್ ಕೇಳಿದ್ರು, ಏನಪ್ಪ ನಿಮಗೆ ಮೋಟರ್ ಸೈಕಲ್ ಓಡಿಸ್ತೀಯ ಅಂತ. ಅವಾಗೆಲ್ಲ ನಮಗೆ ಬರೋಲ್ಲ ಅಂದ್ಬಿಟ್ರೆ ಏನೋ ಪಾತ್ರನ ಕಿತ್ತಾಕ್ಬಿಡ್ತಾರೋ ಏನೋ ಅನ್ನೋಕ್ಕೋಸ್ಕರ ಏನೋ ಹೇಳೋಣ ಬರುತ್ತೆ ಅಂದ್ಬಿಟ್ಟೆ. ಆದರೆ ಯಾವ ಮೋಟರ್ ಸೈಕಲ್ ಅಂತ ಕೇಳ್ಕೊಳ್ಳಿಲ್ಲ. ಅವಾಗೆಲ್ಲ ನಾವೆಲ್ಲ ಜಾವಾ ಓಡಿಸ್ತಾ ಇದ್ವಿ, ಜಾವಾ ಮೋಟರ್ ಸೈಕಲ್ ಓಡಿಸ್ತಾ ಇದ್ವಿ. ನಮ್ಮ ಹತ್ರ ಗಾಡಿ ಇರಲಿಲ್ಲ, ಅವರು ಇವ್ರದ್ದು ತಗೊಂಡು ಓಡಿಸ್ತಾ ಇದ್ವಿ. ಸರಿ, ಫಸ್ಟ್ ಡೇನೇ ಶಾರ್ಟ್ ಬಂತು. ನೋಡ್ತೀನಿ ಬುಲೆಟ್ ತಂದಿಟ್ಬಿಟ್ಟಿದ್ದಾರೆ. ನನ್ನ ಗಾಡಿನೇ ನೋಡಿ ಒಂಥರ ಗಾಬರಿ ಆಗ್ಬಿಟ್ಟೆ. ಇದೇನಪ್ಪ ಇಷ್ಟು ದೊಡ್ಡ ಗಾಡಿ ತಂದಿದ್ದಾರೆ, ಬುಲೆಟು. ಅವನು ಬಂದ, ಬಾಡಿಗೆ ಕೊಡೋನು ಬಂದಿದ್ದ. ಅಣ್ಣ ನಮಸ್ಕಾರ. ಅಣ್ಣ ನಮಸ್ಕಾರಪ್ಪ. ಹೌದಾ, ಹೆಂಗಯ್ಯ ಸ್ಟಾರ್ಟ್ ಮಾಡೋದು ಇದು ನಾನು ಕೇಳಿದೆ. ಸರ್ ತುಂಬ ಸುಲಭ ಸರ್, ಏನಿಲ್ಲ ಸರ್. ಸರ್ ನಿಮಗೆ ಬರಲ್ವ ಸರ್ ಮೋಟರ್ ಸೈಕಲ್ ಓಡಿಸೋಕ್ಕೆ? ಬರುತ್ತೆಪ್ಪ, ಈ ಮೋಟರ್ ಸೈಕಲ್ನ ನೋಡಿಸಿಲ್ಲಪ್ಪ ಅಂದೆ. ಏನಿಲ್ಲ ಸರ್, ನೋಡಿ ಇದು ಇದೆಯಲ್ಲ, ಇದು ಸ್ಟಾರ್ಟ್ ಅಂತ ಎಡಗಡೆಗೆ ಇದು ಸ್ಟಾರ್ಟು ಸರ್. ಇದೆ ಸ್ಟಾರ್ಟ್ ಮಾಡಿದ ತಕ್ಷಣ ಆ ಗೇರ್ ಲೀವರ್ ಅದೇ ಹೋಗಿ ಮುಂದೆ ಬಿದ್ದೋಗುತ್ತೆ. ಅದೇ ಗೇರು, ಸ್ಟಾರ್ಟ್ರು ಅದೇ, ಗೇರು ಅದೇ, ಮತ್ತು ರೈಟ್ ಸೈಡಲ್ಲಿ ಬ್ರೇಕು. ನಮ್ಮ ಜಾವಾದಲ್ಲಿ ಹಾಗಲ್ಲ. ಜಾವಾದಲ್ಲಿ ರೈಟ್ ಸೈಡಲ್ಲಿ ಇದಿರುತ್ತೆ, ಯಾವುದೋ ಸ್ಟಾರ್ಟರು, ಲೆಫ್ಟ್ ಸೈಡಲ್ಲಿ ಗೇರ್ ಇರುತ್ತೆ. ನನಗೆ ಇದು ಏನೇ ಈ ಥರ ತಂದುಬಿಟ್ಟಿದ್ದಾರೆ, ಇದು ಗೇರು ಅದು ಗೇರು ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿಬಿಟ್ಟೆ ಗಾಡಿನ. ರೆಡಿನಾ ಅವನೇ ಸ್ಟಾರ್ಟ್ ಮಾಡಿಕೊಟ್ಟ. ರೆಡಿನಾ ಅಂದರು. ರೆಡಿ ಸ್ಟಾರ್ಟ್ ಮಾಡಿ ಫಸ್ಟ್ ಡೇನೇ ಚಾಮುಂಡೇಶ್ವರಿ ಸ್ಟುಡಿಯೋ ಹೋದೆ. ಸೆಟ್ ಹಾಕಿದ್ರು. ಆ ಸೆಟ್ ಹಾಕಿದಾಗ ಹಿಂಗೆ ತಿರುಗಿಸ್ಬೇಕಲ್ಲ, ಆ ತಿರುಗಿಸೋಷ್ಟೊತ್ತಿಗೆ ಅಲ್ಲೊಂದು ದೊಡ್ಡ ಪಿಲ್ಲರ್ ಇತ್ತು, ಹೋಗಿ ಗುದ್ಬಿಟ್ಟೆ. ಪಿಲ್ಲರೇ ಮುರಿದೋಯ್ತು. ನೋಡ್ತಾ ಇದ್ರು. ನಿಮಗೇನಾಗಿಲ್ಲ ಅಲ್ಲ? ನನಗೇನಾಗಲಿಲ್ಲ, ಸೆಟ್ಗಾಗೋಯ್ತಲ್ಲ. ಅಲ್ಲಿಂದ ಬಂದರು ಡೈರೆಕ್ಟ್ರು. ಏನಪ್ಪ, ಅವ್ರು ತಮಿಳಲ್ಲಿ ಅರುವುಗಟ್ಟೆ ಮುಂಡೋ ಅಂದರೆ, ದಡ್ ನನ್ನ ಮಗನ ಏನು ಮಾಡಿದೆ ನೀನು, ಸೆಟ್ಟನ್ನು ಹಾಳು ಮಾಡಿದೆಯಲ್ಲ ನೀನು. ಕೋಪ ಜಾಸ್ತಿ ಅವ್ರಿಗೆ. ನನಗೆ ಏನು ಅದನ್ನು ರೆಡಿ ಮಾಡೋಕ್ಕೆ ಇನ್ನೂ 2 ಅವರ್, ಅದೆಲ್ಲ ಸೆಟ್ಟೆಲ್ಲ ರೆಡಿ ಮಾಡಬೇಕು. ಸರ್ ನನಗೆ ಏನು ಹೇಳು, ನನಗೆ ಈ ಮೋಟರ್ ಸೈಕಲ್ ಬರೋಲ್ಲ, ಜಾವಾ ಓಡಿಸ್ತೀನಿ ಅಂತಂದೆ. ಅದನ್ನು ಮುಂಚೆನೇ ಹೇಳಬೇಕಾಗಿತ್ತಲ್ಲ ನೀನು ಅಂದರು. ಸರಿ, ಮತ್ತೆ ನೆಕ್ಸ್ಟು 1 ಡೇ ಗ್ಯಾಪ್ ಕೊಟ್ಬಿಟ್ರು. ಓಕೆ. ಇದು ಅವ್ರಿಗೆ ಒಂದು ಇನ್ಸಿಡೆನ್ಸ್. ಯಾರಿಗೆ? ರಜನಿಕಾಂತ್ ಇದನ್ನು ನೆನೆಸ್ಕೋತಾರೆ. ಅಲ್ಲ ಅವತ್ತು ಇದು ಮಾಡಿದ್ರಿ, ಆಮೇಲೆ ಮತ್ತೆ ಆ ಶಾರ್ಟ್ನ ಒಂದೇ ಟೇಕ್ ಮಾಡಿದೆ. ನೆಕ್ಸ್ಟ್ ಡೇ ಒಂದೇ ಟೇಕಲ್ಲಿ ಜಾವಾದಲ್ಲಿ ಎಲ್ಲ ಓಡಿಸಿ ಗಿಡಿಸಿ ಎಲ್ಲ ಮಾಡಿದೆ. ಇದೊಂದು ಇನ್ಸಿಡೆನ್ಸು. ಆಮೇಲೆ ಜೊತೆಲೇ ಹೋಗ್ತಾಯಿದ್ವಿ ನಾವು. ಜೊತೆಲಿ ಹೋಗ್ಬೇಕಾದ್ರೆ ಅವ್ರಿಗೆ ಯಾವಾಗಲೂ ಕೇಳೋರು, ನಾಟಕ ಅಂದರೆ ಸಿಕ್ಕಾಪಟ್ಟೆ ಇಷ್ಟ, ಯಾವುದೇ ನಾಟಕ ಆದರೆ ಇಷ್ಟ. ಆವಾಗ ನಾನೊಂದು ದಿವಸ ಏನು ಮಾಡಿದೆ, ಆ ಸೆಟ್ಟಲ್ಲಿ ಕೆಳಗಡೆ ಪೇಪರ್ ಹಾಕೊಂಡು ಮಲ್ಕೊಂಬಿಟ್ಟೆ. ನಾಟಕದವ್ರಲ್ಲ ನಾವು. ಅವ್ರು ಬಂದು ನೋಡಿದ್ರು ನನಗೆ, ಏನು ಸರ್ ನೀವು ಕೆಳಗಡೆ ಮಲಗಿದ್ದೀರಾ ಅಂದರು. ನಾವು ನಾಟಕದವ್ರಲ್ಲ ಸರ್, ಕೆಳಗಡೆನೇ ಮಲಗೋದು ಅಂತ ಹೇಳಿ ಇವರು ಮಲ್ಕೊಂಬಿಟ್ರು. ನನಗಿದು ರಜನಿಕಾಂತ್ ಮತ್ತು ನನ್ನಲ್ಲಾದಂಥ ಒಂದು ಇದು. ಯಾಕೆಂದರೆ ಅವ್ರಿಗೆ ಹೀಗೂ ಒಬ್ಬ ಮನುಷ್ಯ ಇರಬಹುದು ಅನ್ನೋಕ್ಕೆ ಒಂದು ಉದಾಹರಣೆ. ಅಂದು ಸಿಕ್ಕಾಪಟ್ಟೆ ಸ್ನೇಹಮಯಿ, ಒಂದು ಈಗೋ ಇಲ್ಲ, ಒಂದು ಇದೆಲ್ಲ ಜಂಬ ಇಲ್ಲ. ಅದು ಇವತ್ತು ಹಾಗಿದೆ. ನಾನು ನೋಡಿದ 50 ವರ್ಷದ ಹಿಂದೆ ಏನದು ಇವತ್ತು ಹಾಗೆ ಇದ್ದಾರೆ.